ಅಖಂಡ ಕರ್ನಾಟಕ ಹೂಗಾರ ಮಹಾಸಭಾದ ಬೀದರ್ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಗರದ ಚಿದ್ರಿ ಬಳಿಯ ಬುತ್ತಿ ಬಸವಣ್ಣ ದೇವಸ್ಥಾನದ ಸಭಾಂಗಣದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಸಮಾರಂಭದಲ್ಲಿ ಅಖಂಡ ಕರ್ನಾಟಕ ಹೂಗಾರ ಮಹಾಸಭಾದ ಬೀದರ್ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕಪಿಲ್ ಹೂಗಾರ್ ಗಾದ್ಗಿ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡ ಸಿದ್ದು ಫುಲಾರೆ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು. ಅಖಂಡ ಕರ್ನಾಟಕ ಹೂಗಾರ್ ಮಹಾಸಭಾದ ರಾಜ್ಯಾಧ್ಯಕ್ಷ ಬಸವರಾಜ ಹೂಗಾರ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಮಾಡಿಸಿದರು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಬಸವರಾಜ ಹೂಗಾರ್ ಸಮುದಾಯ ಬಹುದಿನಗಳ ಹೋರಾಟದ ಫಲವಾಗಿ ಅಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಹೂಗಾರ್ ನಿಗಮ ಮಂಡಳಿ ಸ್ಥಾಪಿಸಿತ್ತು. ನಿಗಮ ಸ್ಥಾಪನೆಯಾಗಿ ಹಲವು ವರ್ಷಗಳು ಕಳೆದರೂ ಕೂಡ ಇದುವರೆಗೆ ಅಗತ್ಯ ಅನುದಾನ ನೀಡಿಲ್ಲ. ಅಧ್ಯಕ್ಷರ ನೇಮಕವೂ ಆಗಿಲ್ಲ. ಇದರಿಂದ ಸಮುದಾಯ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹೂಗಾರ ಸಮುದಾಯವು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಯೋಜನೆಗಳ ಅಗತ್ಯವಿದೆ. ವಿದ್ಯಾರ್ಥಿಗಳ ಶಿಕ್ಷಣ, ವೃತ್ತಿಪರ ತರಬೇತಿ, ಸ್ವಯಂ ಉದ್ಯೋಗ, ಮಹಿಳಾ ಸಬಲೀಕರಣ, ಸಣ್ಣ ಉದ್ಯಮಗಳಿಗೆ ಆರ್ಥಿಕ ನೆರವು ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ನಿಗಮದ ಮೂಲಕ ಪರಿಣಾಮಕಾರಿ ಯೋಜನೆಗಳನ್ನು ರೂಪಿಸಬೇಕಾಗಿದೆ ಎಂದು ತಿಳಿಸಿದರು. ಹೀಗಾಗಿ ಹೂಗಾರ್ ಸಮುದಾಯದ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹೂಗಾರ ನಿಗಮಕ್ಕೆ 1,000 ಕೋಟಿ ಅನುದಾನ ಒದಗಿಸಬೇಕು. ಜೊತೆಗೆ ನಿಗಮಕ್ಕೆ ತಕ್ಷಣವೇ ಅಧ್ಯಕ್ಷರನ್ನು ನೇಮಕ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವಲ್ಲಿ ಅಗತ್ಯ ಸಿಬ್ಬಂದಿ ಮತ್ತು ಅನುದಾನ ಕಲ್ಪಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ನಿಗಮಕ್ಕೆ ಅನುದಾನ ನೀಡುವುದು ಹಾಗೂ ಅಧ್ಯಕ್ಷರನ್ನು ನೇಮಕ ಮಾಡುವಂತೆ ಹಲವು ಬಾರಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಆದರೆ ಇದುವರೆಗೆ ನಿರೀಕ್ಷಿತ ಸ್ಪಂದನೆ ದೊರೆತಿಲ್ಲ. ಸರ್ಕಾರವು ಹೂಗಾರ ಸಮುದಾಯದ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು. ಸಮುದಾಯದ ಬೇಡಿಕೆಗಳನ್ನು ನಿರ್ಲಕ್ಷಿಸಿದರೆ ರಾಜ್ಯದ ವಿವಿಧ ಜಿಲ್ಲೆಗಳ ಹೂಗಾರ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಸಂಘಟಿಸಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು. ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಬಸವರಾಜ ಹೂಗಾರ್ ಎಚ್ಚರಿಕೆ ನೀಡಿದರು. ನೂತನ ಪದಾಧಿಕಾರಿಗಳು ಕೇವಲ ಸಂಘಟನೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಷ್ಟೇ ಅಲ್ಲದೆ ಜಿಲ್ಲೆಯಾದ್ಯಂತ ಹೂಗಾರ್ ಸಮುದಾಯದ ಜನರನ್ನು ಸಂಪರ್ಕಿಸಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು. ಯುವಕರಿಗೆ ಶಿಕ್ಷಣ, ಉದ್ಯೋಗ ಅವಕಾಶ, ಮಹಿಳೆಯರಿಗೆ ಸ್ವಾವಲಂಬನೆ, ಬಡ ಕುಟುಂಬಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಸಂಘಟನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಎಂದು ಈ ಮೂಲಕ ಕರೆ ನೀಡಿದರು. ಬೀದರ್ ಜಿಲ್ಲಾ ಘಟಕವು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸಂಘಟನೆಯನ್ನು ವಿಸ್ತರಿಸಿ ಸಮುದಾಯದ ಪ್ರತಿಯೊಬ್ಬರನ್ನ ಸಂಘಟನೆಯೊಂದಿಗೆ ಬೆಸೆಯುವ ಮೂಲಕ ಸಮಾಜದ ಒಗ್ಗಟ್ಟು ಮತ್ತು ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಈ ಮೂಲಕ ಸಲಹೆ ನೀಡಿದರು. ಸಮಾರಂಭದಲ್ಲಿ ಸಮಾಜದ ಮುಖಂಡರಾದ ಚಂದ್ರಕಾಂತ್ ಹೂಗಾರ್, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಭಾರತಿ ಭುಯ್ಯರ್, ಕಲಬುರಗಿ ಜಿಲ್ಲಾಧ್ಯಕ್ಷ ಪ್ರಕಾಶ್ ಫುಲಾರೆ, ಯಾದಗಿರಿ ಜಿಲ್ಲಾಧ್ಯಕ್ಷ ಭೀಮಣ್ಣ ಹೂಗಾರ್, ಗದಗ ಜಿಲ್ಲಾಧ್ಯಕ್ಷ ಮಹಾಂತೇಶ್, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶೋಭಾವತಿ ಫುಲಾರೆ, ಶಾಕುಂತಲಾ ಬೆಲ್ದಾಳೆ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಜಿಲ್ಲೆಯ ಉದ್ಯಮಿಗಳಾದ ದೀಪಕ್ ವಾಲಿ, ರವಿ ಬೆಳಕೆರೆ, ಮಾರುತಿಪ್ಪ ಹೂಗಾರ್, ಸತೀಶ್ ಹೂಗಾರ್, ಶ್ರೀನಿವಾಸ್, ಹನುಮಂತಪ್ಪ ಹೂಗಾರ್, ಮಾದಪ್ಪ ಹೂಗಾರ್, ಬಸವರಾಜ ಹೂಗಾರ್, ರಾಜ್ಕುಮಾರ್ ಹೂಗಾರ್ ಬಾಲ್ಗಿ, ಗಾಳೆಪ್ಪ, ಮಾರುತಿ ಹೂಗಾರ್, ಉಮೇಶ್ ಹೂಗಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೂತನ ಪದಾಧಿಕಾರಿಗಳು ಈ ವೇಳೆ ಮಾತನಾಡಿ ಜಿಲ್ಲೆಯ ಹೂಗಾರ್ ಸಮುದಾಯದ ಎಲ್ಲಾ ವರ್ಗದ ಜನರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಸಂಘಟನೆ ಬಲಪಡಿಸುವುದರ ಜೊತೆಗೆ ಶಿಕ್ಷಣ, ಉದ್ಯೋಗ, ಆರ್ಥಿಕ ಸಬಲೀಕರಣ, ಸಾಮಾಜಿಕ ಪ್ರಗತಿಗೆ ಆದ್ಯತೆ ನೀಡಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಸಮುದಾಯದ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಘಟಕದೊಂದಿಗೆ ಕೈಜೋಡಿಸಿ ನಿರಂತರವಾಗಿ ಹೋರಾಟ ನಡೆಸುವುದಾಗಿ ಕಪಿಲ್ ಹೂಗಾರ್ ಮಾತನಾಡಿ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಹೂಗಾರ್ ಸಮಾಜದ ಜಿಲ್ಲಾ ಅಧ್ಯಕ್ಷ ಪದಗ್ರಹಣದ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೇವೆ. ಇಲ್ಲಿ ನೂತನವಾಗಿ ಹೊಸ ಅಧ್ಯಕ್ಷರಾಗಿ ಕಪಿಲ್ ಹೂಗಾರನ್ನು ಆಯ್ಕೆ ಮಾಡಿದ್ದಾರೆ. ಮೊದಲ ಚಂದ್ರಕಾಂತ್ ಹೂಗಾರ್ ಇದ್ದರು, ಅವ್ರ ನಂತರ ಈಗ ಕಪಿಲ್ ಹೂಗಾರ್ ಮೇಲೆ ಈ ಜವಾಬ್ದಾರಿ ಬಂದಿದೆ. ನಮ್ಮೆಲ್ಲರದು ಆಸೆ ಅವ್ರ ಮೇಲೆ ಭಾಳ ಅದ. ಯಾಕೆ ಅವ್ರು ಈಗ ತಾನೇ ಎಲ್ಲ ಸಮಾಜ ಎಲ್ಲ ವರ್ಗದವ್ರಿಗೆ ತೊಗೊಂಡೇ ಹೋಗ್ತಾ ಇದ್ದಾರೆ. ಈಗ ಸ್ವಂತ ಹೂಗಾರ್ ಸಮಾಜದ ಪ್ರಶ್ನೆ ಅದ. ಅವ್ರಿಗೆ ನಾವೆಲ್ಲರೂ ಶುಭ ಹಾರೈಸ್ತೀವಿ. ಮುಂದೆ ಬರೋಂಥ ದಿನಗಳಲ್ಲಿ ಹೂಗಾರ್ ಸಮಾಜದಲ್ಲಿ ಎಂತನೂ ಕೊಂದು ಕೊರತೆ ಇದ್ದಾರಲ್ಲ ಅವ್ರು ಸ್ಪಂದನೆ ಕೊಡ್ತಾರೆ ಮತ್ತು ಅದರಲ್ಲಿ ಅವ್ರಿಗೆ ಸಮಾಜಕ್ಕೆ ತೊಗೊಂಡು ಹೋಗ್ತಾರೆ ಅನ್ನೋ ಅವ್ರ ಬಳಿ ಭರವಸೆನೂ ಅದ. ನಾವು ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ನಾವು ಅವ್ರಿಗೆ ಶುಭ ಹಾರೈಸುತ್ತೆ. ನಂದು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಖಂಡ ಕರ್ನಾಟಕ ಹೂಗಾರ್ ಮಹಾಸಭಾ ಬೆಂಗಳೂರು ವತಿಯಿಂದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಕಪಿಲ್ ಹೂಗಾರ್ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ನಾವು ನೇಮಕ ಮಾಡಿದ್ದೀವಿ. ಅದೇ ರೀತಿಯಾಗಿ ಮಹಿಳಾ ಘಟಕದ ಅಧ್ಯಕ್ಷರನ್ನು ನೇಮಕ ಮಾಡಿದ್ದೀವಿ. ಅದೇ ರೀತಿಯಾಗಿ ರಾಜ್ಯ ಕಮಿಟಿಯ ಕಾರ್ಯಾಧ್ಯಕ್ಷರಾಗಿ ಚಂದ್ರಕಾಂತ್ ಗಾದ್ಗಿ ಅವರನ್ನು ನೇಮಕ ಮಾಡಿದ್ದೀವಿ. ಸಂಘಟನೆಯ ಉದ್ದೇಶ ಇಷ್ಟೇ, ರಾಜ್ಯದಲ್ಲಿ ಕಟ್ಟಕಡೆಯ ಸಮಾಜಕ್ಕೆ ನ್ಯಾಯ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಯವರು
ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿ ಅಂತ ಹೋರಾಟ ಮಾಡುವ ಅನಿವಾರ್ಯ ಬಂದಿರೋದ್ರಿಂದ ಇವತ್ತಿನ ದಿವಸ ಸಂಘಟನೆಯನ್ನು ಮಾಡಿದ್ದೀವಿ. ನಮ್ಮ ಹೆಸರು ಬಸವರಾಜ್ ಹೂಗಾರ್, ರಾಯಚೂರು. ಸುಮಾರು 6 ವರ್ಷದಿಂದ ಸಂಘಟನೆ ಮಾಡಿದ್ದೀವಿ. ಸಂಘಟನೆಯ ನೇತೃತ್ವ ಇಡೀ ರಾಜ್ಯದ ಹೂಗಾರ್ ಸಮಾಜ ಬಾಂಧವರು ಭಾಗವಹಿಸಿ ಹಲವಾರು ಬಾರಿ ಹೋರಾಟ ಮಾಡಿದ್ವಿ ಮತ್ತು ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ನಮ್ಮ ಸಮಾಜದ ಬೇಡಿಕೆ ಇಟ್ಟು ಬೆಳಗಾವಿಯಲ್ಲಿ ಸಹ ನಾವು ಹೋರಾಟ ಮಾಡಿದ್ದೀವಿ. ಇಂದಿನ BJP ಸರ್ಕಾರ ಮಾಲ್ಗಾರ್ ಹೂಗಾರ್ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಮಾಡಿದ್ದು. ಇಂದಿನ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಮತ್ತು ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ವಿವಿಧ ನಾಮಾವಳಿ ಹೊಂದಿರತಕ್ಕಂಥ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ ಸರ್ಕಾರ. ಹೀಗಾಗಿ ಹಲವಾರು ಉದ್ಯೋಗಸ್ಥ ವಿದ್ಯಾರ್ಥಿಗಳು ನೌಕರಿಯನ್ನು ಕಳೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಸಹ ಈ ರಾಜ್ಯದಲ್ಲಿದ್ದೇವೆ. ಹಾಗಾಗಿ ನಮ್ಮ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಹೆಸರು ಬಸವರಾಜ್ ಹೂಗಾರ್, ರಾಯಚೂರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಪದಗ್ರಹಣದ ಸಮಾರಂಭಕ್ಕೆ ಎಲ್ಲರೂ ಬಂದಿರಿ. ತಮಗೆಲ್ಲರಿಗೂ ಸುಸ್ವಾಗತ. ಒಂದು ಬಹಳ ವಿಜೃಂಭಣೆಯಿಂದ ಇಷ್ಟೊತ್ತನ ಒಂದು ಬಹಳ ದೊಡ್ಡ ಒಂದು ಹಬ್ಬ ವಾತಾವರಣವಿತ್ತು. ಇದರಿಂದ ಏನಾಗ್ಯದ ಅಂದರೆ ನಮ್ಮ ಸಮಾಜಕ್ಕೆ ಮುಂದಿನ ಬರೋ ದಿನಗಳಲ್ಲಿ ಬಹಳಷ್ಟು ನಮಗೆ ಉತ್ತಮ ಬೆಳವಣಿಗೆ ಆಗೋದಿದೆ. ಅದರ ಸಲುವಾಗಿ ಕಪಿಲ್ ಹೂಗಾರ್ ಅವರಿಗೆ ನಾವೇನು ಮಾಡಿದೆವು ಕಪಿಲ್ ಹೂಗಾರ್ ಅವರಿಗೆ ನಾವು ಜಿಲ್ಲಾಧ್ಯಕ್ಷನ ಮಾಡಿದೆವು. ಅವರಿಂದ ಮುಂದೆ ಭಾಳ ಹೋಪ್ ಇದೆ ನಮ್ಮ ಹೂಗಾರ್ ಸಮಾಜಕ್ಕೆ. ಅವರು ಮುಂದಿನ ದಿನಗಳಲ್ಲಿ ಮಾತಿನಕ್ಕಿಂತ ಕೆಲಸ ಮಾಡಿ ತೋರಿಸ್ತಾರೆ ಎಂಬುದು ಒಂದು ಉದ್ದೇಶದಿಂದ ಅವರಿಗೆ ನಾವು ಅಧ್ಯಕ್ಷನ ಮಾಡಿದ್ದೀವಿ. ಮುಂದೆ ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ. ಮಾಡಿನಾಗ ನಾವೇನು ಯಾವ ಕೆಲಸ ಮಾಡಿದ್ರು ನಮ್ಮ ಮೀಡಿಯಾದವ್ರಿಗೆ ಕರೆಸಿ ಅದು ತಮಗೆಲ್ಲ ತಿಳಿಸ್ತೀನಿ. ಎಷ್ಟು ಹೇಳ್ತಾ ಮಾತಾಡಿಸ್ತೀನಿ. ಧನ್ಯವಾದ. ಎಷ್ಟು ಜನ ಅದ ಇಲ್ಲಿ 5,000 ಜನ. ಟೋಟಲ್ ಕರ್ನಾಟಕದಲ್ಲಿ 8 ಲಕ್ಷ. ನಮ್ಮಲ್ಲಿ ಕಟ್ಟ ಕಡೆ ಅಂತ ಒಂದು ಹೂಗಾರ್ ಸಮಾಜ ಅಂದರೆ ಏನದ ಅಂದ್ರೆ ಎಲ್ಲಕ್ಕ ಕಡು ಬಡವರು, ಊರಲ್ಲಿ 1-2 ಮನೆ ಇರೋರು ಕಡು ಬಡವರು. ಅವ್ರಿಗೆ ಏನದ ಅಂದ್ರೆ ಆರ್ಥಿಕ ರೂಪದಲ್ಲಿ, ಶೈಕ್ಷಣಿಕ ರೂಪದಲ್ಲಿ ಮುಂದೆ ತರುವುದೊಂದು ಉದ್ದೇಶ ಸಲುವಾಗಿ ನಾವು ಇದೊಂದು ಬಾಡಿ ಮಾಡಿ ಕಪಿಲ್ ಅವರಿಗೆ ಏನದ ಅಧ್ಯಕ್ಷ ಮಾಡಿದ್ದೀವಿ. ಚಂದ್ರಕಾಂತ್ ಹೂಗಾರ್ ಗಾದಿ, ಮಾಜಿ ಜಿಲ್ಲಾಧ್ಯಕ್ಷರು, ನೂತನವಾಗಿ ಆಗಿದಂಥ ಸಂಘಟನಾ ಕಾರ್ಯದರ್ಶಿ ರಾಜ್ಯದ. ನಂಗೆ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ ಹೂಗಾರ್ ಸಮಾಜಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಯಾರಿಗೆ ಕೇಳ್ತೀವಿ? ಅನ್ನಪೂರ್ಣೇಶ್ವರಿಗೆ ಕೇಳ್ತೀವಿ. ಹೊಟ್ಟೆ ತುಂಬ ಅನ್ನ ಕೊಡ್ರಿ ಅಂತ ಯಾರಿಗೆ ಕೇಳ್ತೀವಿ? ಅನ್ನಪೂರ್ಣೇಶ್ವರಿ ಯಾರಲ್ಲಿ ನೀವು ಹೇಳ್ಬೇಕು. ಥೋಡೆ ಸುಸ್ತಿದ್ದೀರ ಅಂತ ಮಾತಾಡ್ತಾ ಇದ್ದೀನಿ. ಹೆಣ್ಮಗುಗಳ ತಾನೇ ನೀಡಿಕೆ ಅದು ಅಂತಂದ್ರೆ ಯಾರಿಗೆ ಕೇಳ್ತೀವಿ? ಗಂಗಮ್ಮ ತಾಯಿ ಯಾರಲ್ಲ? ಹೆಣ್ಮಗಳು. ನಮಗೂ ವಿದ್ಯೆ ಬೇಕಾದ್ರೆ ಯಾರಿಗೆ ಕೇಳ್ತೀವಿ? ಸರಸ್ವತಿ. ಅದು ಯಾರಲ್ಲ? ಹೆಣ್ಮಗಳು. ರೈಟಾ? ವಿದ್ಯೆ ಬೇಕಾದ್ರೆ ಹೆಣ್ಮಗಳಿಗೆ ಕೇಳ್ತೀವಿ, ಅನ್ನ ಬೇಕಾದ್ರೆ ಹೆಣ್ಮಗಳಿಗೆ ಕೇಳ್ತೀವಿ, ಹೌದಲ್ಲ? ನೀರು ಬೇಕಾದ್ರೆ ಹೆಣ್ಮಗಳಿಗೆ ಕೇಳ್ತೀವಿ, ರೊಕ್ಕ ಬೇಕಾದ್ರೆ ಯಾರು ಮುಂದಿರ್ತೇವೆ ಹೋಗಿ ನಾವು? ಲಕ್ಷ್ಮಿ ಯಾರಲ್ಲ? ಎಲ್ಲ ತಾಕತ್ ನಿಮ್ಮಲ್ಲಿ ಅದ. ಗಂಡಸರ ಬಳಿ ಏನಿಲ್ಲ. ನಿಮ್ಗೆ ಡ್ರೆಸ್ ಹಾಕೊಂಡು ಓಡಾಡತ್ತಿದ್ದೇವೆ ನಾಟೆ, ಕ್ಷಮಿಸ್ಬೇಕು. ಅದಕ್ಕೆ ಆ ತಾಕತ್ ನಿಮ್ಮಲ್ಲದ. ನೀವೆಲ್ಲರೂ ಹೊರಗೆ ಬರ್ರಿ, ಶಕ್ತಿ ಮಾಡ್ರಿ. ಇವತ್ತು ಭರತ್ ಅಕ್ಕರು ಬಿಜಾಪುರದಿಂದ ಒಂದು ಸಂಘಟನೆ ಕಟ್ಟಲಕ್ಕೆ ಸಲ ಹೊರತು ಬರ್ತಾ ಇದ್ದಾರೆ ಅಂದ್ರೆ ನೀವು ಕೂಡ ಬರಬೇಕಂತ ಹೇಳಿ ನಮ್ಮೆಲ್ಲರಿಗೆ ಆಶ್ವಾಸನೆ ಮಾಡಿದೆ. ಅವರಿಗೆ ತುಂಬ ಧನ್ಯವಾದ. ನಮ್ಮ